ಯಾರ್ರೀ ಫೋನ್ ಮಾಡಿದ್ದು? ಏನೋ ಬರಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಿ. ಅದಾ ನನ್ ತಂಗಿ ಗೀತಾ ಫೋನ್ ಮಾಡಿದ್ಲು. ಏನೋ ನಾಳೆ ಅವಳ ನಾದ್ನಿ ಮಗಳು ಬರ್ತಡೆ ಅಂತೆ. ಅದಕ್ಕೆ ಅಣ್ಣ ನೀನು ಬಾ, ಅದಕ್ಕೇನೋ ಕರ್ಕೊಂಡ್ ಬಾ, ಅಪ್ಪ ಅಮ್ಮಂಗೂ ಫೋನ್ ಮಾಡಿದೀನಿ, ನೋಡ್ತೀನಿ ಕಣವ ಅಂತ ಹೇಳವ್ರೆ. ನೀನು ಬಂದ್ರೆ ಅವ್ರು ಬರ್ತಾರೆ, ಎಲ್ಲರೂ ಜೊತೆಲಿ ಬನ್ನಿ, ನೀವಂತೂ ನಮ್ಮ ಮನೆಗ್ ಬಂದೇ ಇಲ್ವಲ್ಲ ಅಂತ ಕರ್ದ್ಲು. ಓಹೋ, ಇವಾಗ ಅಣ್ಣ ಅತ್ಕೆ ಅಂತ ನೆನ್ಪಾದ್ರಂತ. ಅಣ್ಣ ಅತ್ಕೆ ಎಷ್ಟ್ ಕಷ್ಟದಲ್ಲವ್ರೆ. ತವ್ರ ಮನೆಗ್ ಸ್ವಲ್ಪ ಸಹಾಯ ಮಾಡೋಣ, ಅಣ್ಣಂಗ್ ಏನ್ ಬೇಕು ಏನ್ ಬೇಡ ಅಂತ ಕೇಳ್ಬಿಟ್ಟು ಅವ್ರಿಗೊಂದ್ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಏನೂ ಇಲ್ಲ ನಿಮ್ ತಂಗಿಗೆ. ಅಲ್ಲ ರೀ, ನೀವು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಅವಳಗ್ ಗೊತ್ತಿಲ್ದೇ ಇರುತ್ತಾ? ನಿಮ್ ತಂದೆ ತಾಯಿ ಅವಳ ಹತ್ರ ಹೇಳ್ದೆ ಇರ್ತಾರ ಹೇಳಿ? ಆದ್ರೂ ಅವಳು ನಿಮ್ ಬಗ್ಗೆ ಏನೂ ಯೋಚನೆ ಮಾಡ್ದೆ, ಅಯ್ಯೋ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಾನೊಬ್ಳು ಚೆನ್ನಾಗಿದ್ರೆ ಸಾಕು, ನನ್ ಜೀವನ ಚೆನ್ನಾಗಿದೆ ಸಾಕು ಅಂತ ಅನ್ಕೊಂಡು ನೋಡ್ಕೊಂಡ್ ಹೋದ್ಲಲ್ಲ. ಇವಾಗ ಅಣ್ಣ ಅದ್ಕೆ ನೀವು ಬನ್ನಿ, ನಮ್ಮನೇಲಿ ಫಂಕ್ಷನ್ ಇದೆ, ನೀವು ನಮ್ಮ ಮನೆಗ್ ಬಂದೇ ಇಲ್ವಲ್ಲ, ಬನ್ನಿ ಅಂತ ಕರಿತಾವಳ. ಎಲ್ಲ ಬರೀ ನಾಟಕ ಅಷ್ಟೇ. ಓ, ನನ್ಗೆ ಇವಾಗ ಅರ್ಥ ಆಯ್ತು ಕಣ್ರಿ. ಅವಳು ಕರಿತಿರೋದ್ ಯಾಕೆ ಅಂತ ಅನ್ಕೊಂಡಿದೀರಾ? ನೋಡಿ ನಮ್ಮನೆ ಎಷ್ಟು ಶ್ರೀಮಂತರು, ನಾನು ರಾಣಿ ತರ ಇದೀನಿ ಅಂತ ತೋರ್ಸ್ಕೊಳಕ್ ಅಷ್ಟೇ. ಅದು ನಿಮ್ಗೆ ಅರ್ಥ ಆಯ್ತಿಲ್ಲ. ರಮ್ಯಾ, ಯಾಕೆ ಈ ತರ ಮಾತಾಡ್ತೀಯಾ? ನನ್ ತಂಗಿ ಯಾವತ್ತೂ ಆತರ ಜಂಬ ತೋರಿಸ್ತವಳೆ ಅಲ್ಲ. ನೀನೆ ಸುಮ್ನೆ ಓವರ್ ಥಿಂಕಿಂಗ್ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ತಾ ಇದೀಯ ಅಷ್ಟೇ. ತಂಗಿ ನೆಲ್ಬಿಟ್ಕೊಡ್ತೀರಾ ಹೇಳಿ ನೀವು? ಅಲ್ಲ, ಸುಮ್ನೆ ನಾನ್ ಮಾತಾಡಿ ಕೆಟ್ಟವಳಾಗ್ಬೇಕಷ್ಟೇನೇನೆ. ಬಿಡಿ, ಈಗಾಗ್ಲೇ ನಿಮ್ಮ ತಂದೆ ತಾಯಿ ಎದುರುಗಡೆ ನಾನ್ ಕೆಟ್ಟವಳು ಅಂತ ತೋರ್ಸ್ಕೊಂಡ್ಬಿಟ್ಟಿದೀನಿ. ಇನ್ನೇನ್ ನಿಮ್ ತಂಗಿ ಎದುರುಗಡೆ ತೋರ್ಸ್ಕೋಬೇಕಷ್ಟೇನೇನೆ ಬಾಕಿ ಉಳಿದಿರೋದು. ಯಾಕೆ ಹಂಗ್ ಮಾತಾಡ್ತಿದ್ಯಾ? ನಮ್ಮ ಅಪ್ಪ ಅಮ್ಮ ಎಲ್ಲಿ ನಿನ್ನ ಕೆಟ್ಟವಳು ಅಂತ ಹೇಳಿದ್ರು? ಕೆಟ್ಟವಳು ಅಂತ ಹೇಳಿಲ್ಲ ರೀ, ಆದ್ರೆ ಅವ್ರ ದೃಷ್ಟಿನಲ್ಲಿ ನಾನ್ ಕೆಟ್ಟವಳು ಆಗಿದ್ದೀನಿ. ಅಲ್ಲ ರೀ, ನಾನು ಏನ್ರಿ ತಪ್ಪು ಮಾತಾಡ್ದೆ? ನೀವೇ ಹೇಳಿ. ನಮ್ಗೂನು ಸ್ವಲ್ಪ ದುಡ್ಡು ಕಾಸು ಸಹಾಯ ಮಾಡಿ, ನಾವು ಬೆಳಿತೀವಿ, ನಾವು ಎಲ್ಲಂತೆ ಬಾಳ್ತೀವಿ ಅಂತ ಹೇಳಿತ್ತಪ್ಪ. ನೋಡಿ ಹೆಂಗ್ ಮಾತಾಡಿದ್ರು ಅಂತ. ನಾನೇ ಏನೇನೋ ನಿಮ್ ತಲೆಗೆ ತುಂಬ್ತಾ ಇದೀನೇನೋ, ನಾನೇ ಏನೋ ನಿಮ್ ಮನೆಯಲ್ಲಿ ಹುಳಿ ಇಡ್ತಾ ಇದೀನೇನೋ ಅನ್ನೋ ತರ ಮಾತಾಡ್ಬಿಟ್ರು. ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತೇನ್ರಿ? ರಮ್ಯಾ, ಮನೆ ಅಂತ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ ಅದು? ನೋಡು, ಆತರ ಎಲ್ಲ ಏನು ಯೋಚನೆ ಮಾಡ್ಬೇಡ. ಏನೋ ಆ ಟೈಮ್ ನಲ್ಲಿ ಹಂಗ ಅನ್ಸಿದೆ, ಅದಕ್ಕೆ ಹೇಳಿದಾರೆ. ಈಗ ನೀನು ಮಾತಾಡಿದ್ಯಾ, ಅವ್ರು ಮಾತಾಡೋರೆ, ಬಿಟ್ಬಿಡು ಹೋಗ್ಲಿ. ಈಗ ಅವರೇ ದುಡ್ಡು ಕಾಸು ಕೊಟ್ಟು ನಮ್ಮನ್ನ ಬೆಳೆಸ್ಬೇಕು ಅಂತ ಏನಿಲ್ವಲ್ಲ. ನನ್ಗೂ ದುಡಿಯಕ್ ಶಕ್ತಿ ಇದೆ, ಎಲ್ಲಾದ್ರೂ ನೋಡ್ತೀನಿ, ಸಾಲಾಗಿನ ಮಾಡ್ತೀನಿ, ಏನೋ ಒಂದ್ ಮಾಡಿದ್ರೆ ಸುಮ್ನಿರು. ಅಲ್ಲ ಕಣ್ರಿ, ಹೆಂಗ್ರಿ ಸುಮ್ನಿರಕ್ಕಾಗತ್ತೆ? ನಾನ್ ಹೇಳೋದು, ಈಗ ನಿಮ್ ತಂಗಿಗೆ ಏನು ಇಲ್ದಂಗ ಐತಾ? ಎಲ್ಲಾನು ಐತೆ ತಾನೆ. ಇದ್ದವ್ರಿಗೆ ಕೊಡೋದ್ಕಿಂತ ಇಲ್ದಿರೋರು ಕೊಟ್ರೆ ನಾವು ಎಷ್ಟೋ ಇವರಿಂದ ಬೆಳ್ಕೋತೀವಿ ತಾನೆ. ಬಿಡು ರಮ್ಯಾ, ಅದ್ರ ಬಗ್ಗೆನೇ ಯಾಕೆ ಯಾವಾಗ್ಲೂ ಮಾತಾಡ್ತೀಯಾ? ಬಿಟ್ಬಿಡು ಹೋಗ್ಲಿ. ಈಗ ಅದೆಲ್ಲಾನು ತಲೆಯಿಂದ ತೆಗ್ದಾಕ್ಬಿಡು. ಈಗ ನಾನು ಬಿಸ್ನೆಸ್ ಮಾಡೋದಿಕ್ಕೆ ನಾನೇ ಎಲ್ಲಾದ್ರೂ ಸಾಲ ಗೀಲ ಮಾಡ್ತೀನಿ, ಏನೋ ಒಂದ್ ಮಾಡಿ ಬೆಳೆಯೋಣ. ಈಗ ನಮ್ಮ ಅಪ್ಪ ಅಮ್ಮನೂ ಕಷ್ಟದಲ್ಲೇ ಇದಾರೆ, ಏನೋ ಮಗ್ಳಿಗ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೆ ಅಷ್ಟೇ. ಅವ್ರು ಕೇಳಿದ್ರೆ ತಪ್ಪೇನಿದೆ ಹೇಳು? ಈಗ ಮದ್ವೆ ಖರ್ಚು ₹1 ನಮ್ ಕಡೆಯಿಂದ ಹಾಕಿಲ್ವಾ? ಅಟ್ಲೀಸ್ಟ್ ಅದನ್ನಾದ್ರೂ ಕೊಡೋಣ ಅಂತ ಹೇಳ್ತಿದಾರೆ. ಬಿಡು ಹೋಗ್ಲಿ, ಅವ್ರ ಮಗ್ಳಿಗೆ ಅವ್ರು ಕೊಟ್ಕೊಳ್ಳಿ. ನಿಮ್ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ನೋಡಿ, ನಾನಂತೂ ಯಾವ ಫಂಕ್ಷನ್ಗೂ ಬರ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ದೊಡ್ಡ ಶ್ರೀಮಂತರು. ಏನ್ ನನ್ನ ಹತ್ರ ಯಾವ ಒಡವೆ ವಸ್ತು ಐತೆ ಹೇಳಿ? ಹಾಕೊಳಕ್ ಒಂದ್ ಮೆಟ್ಟಿಗೂ ಒಳ್ಳೆ ಸೀರೆನೂ ಇಲ್ಲ, ಒಳ್ಳೆ ಡ್ರೆಸ್ಸು ಇಲ್ಲ. ಅಂತದ್ರಲ್ಲಿ ನಾನ್ ಅಲ್ಲಿಗೆಲ್ಲ ಬಂದು ಅವಮಾನ ಮಾಡಿಸ್ಕೊಳಕ್ ರೆಡಿ ಇಲ್ಲ ರೀ. ನಾನ್ ಬರಲ್ಲ ಅಷ್ಟೇ. ಅಯ್ಯೋ, ಏನ್ ಮಾಡೋದು? ಇಲ್ಲ, ಇವ್ಳು ಬರಲ್ಲ ಅಂತಂದ್ಮೇಲೆ ನಾನು ಹೋಗಿ ಏನ್ ಮಾಡ್ಲಿ? ಅಪ್ಪ ಅಮ್ಮಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರಾಯ್ತು. ಶಾಂತ, ಶಾಂತ, ಎಲ್ಲಿದೆಯೇ? ಇಲ್ಲೇ ಇದೀನ್ರಿ. ಏನ್ರಿ? ಶಾಂತ, ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಬರಕ್ ಹೇಳ ನಿನ್ ಸೊಸೆಗೆ ಹೇಳಿ. ಹೊರಗಡೆ ಎಷ್ಟು ಥಂಡಿ ಅಂತೀಯ ಯಪ್ಪಾ! ಈ ಬಿಸ್ಲಲ್ಲಿ ಓಡಾಡ್ಕೊಂಡ್ ಬಂದ್ರು ಚಳಿ ಚಳಿ ಆಗುತ್ತೆ, ಅಷ್ಟು ಕೊರೆ ಬೀಳ್ತೈತೆ ಹೊರಗಡೆ. ಹೌದ್ರಿ, ಹೊರಗಡೆ ಎಷ್ಟು ಚಳಿ ಅಂತೀರಾ? ನನಗಂತೂ ಬೆಳಿಗ್ಗೆ ಎದ್ದು ತಣ್ಣೀರ್ ಮುಟ್ಬೇಕು ಅಂತಂದ್ರೆ ಒಳ್ಳೆ ಐಸ್ ಗೆಡ್ಡೆ ಮುಟ್ತಂಗ್ ಅನಿಸ್ತಾ ಇರ್ತದೆ. ಅಬ್ಬಬ್ಬ, ಸಾಕಾಗಿ ಹೋಗ್ಬಿಟ್ಟೈತೆ. ಆ ಹಾಳದ್ ಸ್ವೆಟ್ರ್ ಬೇರೆ ಅರ್ಧೋಗ್ಬಿಟ್ಟೈತೆ. ಅದು ಏನು 5 ವರ್ಷದ ಕಣೆ 6 ವರ್ಷದ್ದು, ಅವಾಗ ತಗೊಂಡಿದ್ದು, ಇಲ್ಲಿವರೆಗೂ ಬಾಳಕೆ ಬಂತು. ಈಗಂತೂ ಚಳಿಗೆ ತಡಿಯಕ್ಕೆ ಆಯ್ತಲ್ಲ ಕಣ್ರಿ. ಟೌನ್ ಕಡೆ ಹೋದ್ರೆ 1-2 ಸ್ವೆಟ್ರಾರು ತಗೊಂಬನ್ರಿ. ಇಲ್ಲಿ ಮುಂಚೆ ಊರಲ್ಲಿ ಮಾರಕ್ ಬರೋರಪ್ಪ, ಇತ್ತೀಚೆಗೆ ಯಾಕೋ ಅವರು ಗೊತ್ತಿಲ್ಲ. ಈ ಆನ್ಲೈನ್ ಅಲ್ಲಿ ತರ್ಸ್ಕೊತಾವಲ್ಲ ಎಲ್ಲವ, ಹಂಗಾಗಿ ಅವರು ಕಮ್ಮಿ ಆಗ್ಬಿಟ್ಟವ್ರೆ. ನೀವೇನಾರು ಹೋದ್ರೆ ನನ್ಗೊಂದ್2 ಸ್ವೆಟರ್ ತಂದ್ಕೊಡ್ರಿ. ಅದಕ್ಕೇನಂತೆ ಶಾಂತ, ನಿಮ್ಗಿಂತ ಹೆಚ್ಚು ಸ್ವೆಟರ್ ತರ್ಕೊಡೋದು ಹೇಳು? ಅದಕ್ಕೇನಂತೆ, ಬಾ ಈಗ್ಲೇ ಹೋಗೋಣ. ಬೇಡ ಬಿಡು, ಬೆಳಿಗ್ಗೆ ಹೋಗೋಣ. ನೀನ್ ಯಾವಾಗ ಹೇಳ್ತಿ ಅವಾಗ ಕರ್ಕೊಂಡು ನಿನ್ ಸ್ವೆಟರ್ ಕೊಡ್ಸೇ ಬಿಡ್ತೀನಿ. ಅದಕ್ ಮುಂಚೆ ಒಂದ್ ಗ್ಲಾಸ್ ಕಾಫಿ ತರಿಸ್ಕೊಡೆ. ಅಲ್ಲ, ನಿಮ್ ಸೊಸೆ ಅಷ್ಟೆಲ್ಲ ರಾದಂತ ಮಾಡವಳೆ, ಈಗ ಕಾಫಿ ತಂದ್ಕೊಡು ಅಂದ್ರೆ ತಂದ್ಕೊಡ್ತಾಳ? ಇರ್ರಿ, ನಾನೇ ಹೋಗಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನಾರು ಮಾಡು,
ನಿನ್ ಸೊಸೆ ಹೇಳಾರು ಮಾಡ್ಸು. ನನ್ಗದೆಲ್ಲ ಗೊತ್ತಿಲ್ಲ, ನನ್ಗೆ ಒಂದ್ ಗ್ಲಾಸ್ ಕಾಫಿ ಬೇಕು ಅಷ್ಟೇ. ಸರಿ ಸರಿ ತಗೊಂಬರ್ತೀನಿ ರೀ. ರೀ ಅಂದಂಗೆ ನಮ್ ಗೀತಾ ಫೋನ್ ಮಾಡಿದ್ಲು, ನಿಮ್ಗೂ ಫೋನ್ ಮಾಡಿದ್ಲಂತೆ. ಅಯ್ಯೋ ಹ್ಞೂ ಕಡೆ, ಮರ್ತೇ ಬಿಟ್ಟೆ ನೋಡು. ಗೀತಾ ನನ್ಗೂ ಫೋನ್ ಮಾಡಿದ್ಲು. ಏನೋ ನಾಳೆ ಅದೇ ದೀಪ್ತಿ ಆ ಹುಡ್ಗಿ ಮಗಳು ಬರ್ತಡೇ ಅಂತೆ. ಅದಕ್ಕೆ ಬನ್ನಿ ಎಲ್ಲರೂ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಕಣಪ್ಪ. ಮೊದ್ಲೇ ಗೊತ್ತಾಗಿದ್ದಿದ್ರೆ ಇಲ್ಲೇ ಉಡಿಸ್ಕೊತಾ ಇದ್ದೆ, ನಿಮ್ಗೆ ಕಳಿಸ್ತಾನೆ ಇರ್ಲಿಲ್ಲ. ಅಣ್ಣ ಅತ್ತಿಗೆಗೂ ಫೋನ್ ಮಾಡಿದೀನಿ, ಎಲ್ಲರೂ ಒಟ್ಟಿಗೆ ಬನ್ನಿ ಅಂತ ಅಂದ್ಲು. ಹೌದಾ, ಮತ್ತೆ ಏನ್ ಮಾಡ್ತೀರಾ? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ. ಇವನು ಸ್ವಾಮಿಗೂ ಫೋನ್ ಮಾಡಿದ್ಲಂತೆ. ಸ್ವಾಮಿ ಸ್ವಾಮಿ ಏನಪ್ಪ ಸ್ವಾಮಿ, ಗೀತಾ ಫೋನ್ ಮಾಡಿದ್ಲ ನಿಮ್ಗೆ? ಹ್ಞೂ ಅಪ್ಪ, ಫೋನ್ ಮಾಡಿದ್ಲು. ಏನೋ ನಾಳೆ ನಾದಿನಿ ಮಗಳು ಬರ್ತಡೇ ಅಂತವಾ. ಅದು ಅಪ್ಪ, ನಾವು ಬರ್ತಾ ಇಲ್ಲ, ನೀನು ಅಮ್ಮನೇ ಹೋಗ್ಬಿಟ್ಟು ಬನ್ನಿ. ಯಾಕಪ್ಪ, ಬೆಳಿಗ್ಗೆ ಆಗಿದ್ ಮಾತುಕತೆನ ಇನ್ನ ಮನ್ಸಲ್ಲಿ ಇಟ್ಕೊಂಡು ಈ ತರ ಹೇಳ್ತಾ ಇದೀಯೇನು? ಚೇಚೆ ಇಲ್ಲ ಅಮ್ಮ, ನೀವ್ ಹೇಳಿದ ಸರಿನೇ ಅಲ್ವಾ. ಆತರ ಏನಿಲ್ಲ. ನೋಡಪ್ಪ, ನೀನ್ ಹೆಂಡತಿ ಅಂದ್ಲಲ್ಲ ಆತರ ನಾನೇನು ಒಂದ್ ಕಣ್ಣಗ್ ಬೆಣ್ಣೆ ಇನ್ನೊಂದ್ ಕಣ್ಣಗ್ ಸುಣ್ಣ ಅಂತ ಏನೂ ಮಾಡ್ತಾ ಇಲ್ಲ. ನಮ್ಗೆ ಇಬ್ರು ಮಕ್ಳುನು ಒಂದೇನೇನೆ. ಅಲ್ಲ, ನಿನ್ನನ್ ಮಾತ್ರ ಬೀದಿಗೆ ಎತ್ಕೊಂಡ್ ಬಂದಿದೀನ, ಅವಳನ್ ಮಾತ್ರ ಹೊಟ್ಟೆ ಹೊತ್ತಿದೀನ ಹೇಳು? ಇಬ್ರುನು ನನ್ ಹೊಟ್ಟೆಲಿ ಇಟ್ಕೊಂಡೇ ಹೊತ್ತಿರೋದು. ನೋಡು, ಈಗ ನಿಮ್ಮಪ್ಪ ಹೇಳ್ತಾ ಇದ್ರು ಎಲ್ಲ ಸಾಲ ಗೀಲ ಮಾಡಿ ಸ್ವಲ್ಪ ದುಡ್ಡು ಎತ್ಕೊಡ್ತಾರಂತೆ. ಅದೇನ್ ಬಿಸ್ನೆಸ್ ಮಾಡ್ತೀಯೋ ಮಾಡ್ಕೋ ಅತ್ತಾಗಿ. ಅಯ್ಯೋ, ಅದಕ್ಕೆ ನೀನು ಅಲ್ಲ ಸಮಾಧಾನ ಕೇಳದ್ಬಿಟ್ಟು ನಿನ್ ಹೆಂಡತಿ ಏನು ಒಂದ್ ಕಣ್ಣು ಬೆಣ್ಣೆ ಒಂದ್ ಕಣ್ಣು ಸುಣ್ಣ ಅನ್ಕೊಂಡು ಏನ್ ನಮ್ಮೇಲೆ ಹೋಗ್ಬೇಕು ಅನ್ಸ್ತಾಳಲ್ಲಪ್ಪ. ಅಯ್ಯೋ ಬಿಡಮ್ಮ, ಅವ್ಳ ಮಾತ್ಗೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಲ್ಲ ಅದಕ್ಕಲ್ಲ, ಅಲ್ಲ ದೊಡ್ಡ ಮನುಷ್ಯ ಮನೆ ಫಂಕ್ಷನ್, ಒಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡು ಹೋಗ್ಬೇಕು, ಒಡವೆ ವಸ್ತು ಹಾಕೊಂಡು ಹೋದ್ರೆ ಒಂದ್ ಮರ್ಯಾದೆ. ಅಲ್ಲ ನಾವ್ ಹಿಂಗೆ ಏನು ಇಲ್ದಿರೋ ತರ ಹೋಗಲ್ ನಿಂತ್ಕೊಂಡ್ರೆ ನಮ್ ಗೀತಂಗ್ ಹೋಗ್ಮನ ಅಲ್ವಾ. ಅದಕ್ಕೆ ಬೇಡ, ನೀವ್ ಹೋಗ್ಬಿಟ್ ಬನ್ನಿ. ನಾವು ಇನ್ನೊಂದ್ಸರಿ ಯಾವಾಗಾದ್ರು ಹೋಗ್ಬಿಟ್ಟು ಮಾತಾಡ್ಸ್ಕೊ ಬರ್ತೀವಿ. ನನ್ಗೆ ನೀವು ದುಡ್ಡು ಕಾಸು ಕೊಡ್ಲಿಲ್ಲ ಅಂತ ಅನ್ನೋದು ಏನೂ ಬೇಜಾರಿಲ್ಲ. ಅಲ್ಲ, ನಮ್ ಜೀವ ಕೊಟ್ಟು ಈ ಭೂಮಿ ಮೇಲೆ ತಂದಿದ್ದೀರಾ, ದುಡ್ಕೊಂಡು ತಿನ್ನೋವರ್ಗು ಸಾಕಿದ್ದೀರಾ. ಇನ್ಮೇಲೆ ಒಂಚೂರು ದುಡ್ಡು ಕಾಸು ಹೊಂದ್ಸ್ಕೊಳಕ್ ಆಗಲ್ವಾ? ನೋಡ್ತೀನಿ, ಎಲ್ಲಾದ್ರೂ ಲೋನ್ ಗೀನ್ ಸಿಗುತ್ತಾ ಅಥವಾ ಎಲ್ಲಾದ್ರೂ ಸಾಲ ಗೀಲ ಮಾಡ್ಬೇಕಾ ನೋಡಿ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಕೊತೀನಿ ಬಿಡಮ್ಮ. ಸ್ವಾಮಿ ಬೇಡ ಕಣಪ್ಪ, ನೀನೆಲ್ಲೂ ಸಾಲ ಗೀಲ ಮಾಡಕ್ ಹೋಗ್ಬೇಡ. ನೋಡೋಣ, ನಾನು ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಅದೇನ್ ಮಾಡ್ಬೇಕು ಅಂತ ಇದೆಯಾ ಮಾಡ್ಕೊ. ರೀ ಮತ್ತೆ ಈಗ ಸ್ವಾಮಿನೂ ಬರಕಲ್ಲ, ರಮ್ಯನು ಬರಕಲ್ಲ ಅಂತ ಅಂದ್ಮೇಲೆ ನಾನು ನೀವು ಏನು ಹೋಗೋದು? ನೀವ್ ಒಬ್ರೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಗೀತನ ಈ ತರ ಮನೇಲಿ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಬರಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಏನಾದ್ರೂ ಒಂದ್ ಗಿಫ್ಟ್ ತಗೊಂಡ್ ಹೋಗ್ಬೇಕಲ್ಲ ಹುಡುಗಿಗೆ. ಏನ್ ತಗೊಂಡೋಗ್ತೀರಾ? ಗಿಫ್ಟಾ? ಅಯ್ಯೋ ಹೋಗೋ ಮರಯ್ಯ, ಇಲ್ಲಿಂದ ಅಲ್ಲಿ ಗಂಟ ಹೋಗೋದೇ ದೊಡ್ಡ ಗಿಫ್ಟ್. ಅದ್ರಲ್ಲಿ ಗಿಫ್ಟ್ ಬೇರೆ ಹಿಡ್ಕೊಂಡು ಹೋಯ್ತಾರಾ? ಏನ್ರಿ ನೀವ್ ಹಿಂಗ್ ಅಂತೀರಲ್ಲ? ಅಲ್ಲ, ಆ ಮಗುಗ್ ಏನಾದ್ರೂ ಒಂದ್ ಜೊತೆ ಬಟ್ಟೆನೋ ಇಲ್ಲ ಏನಾದ್ರು, ಅಲ್ಲ ಚಿನ್ನ ಬೆಳ್ಳಿ ಕೊಡ್ಸೋಣ ಅಂತ ಅಂದ್ರೆ ಅದ್ರ ರೇಟ್ ನೋಡಿದ್ರೆ ಅಷ್ಟು ದುಬಾರಿ ಆಗ್ಬಿಟ್ಟೈತೆ. ಚಿನ್ನ ಬೆಳ್ಳಿ ಏನು ತಗೊಳಕ್ ಹಾಕಲ್ಲ, ಚೆನ್ನಾಗಿರೋದು ಒಂದ್ 1,000 2,000 ಬಟ್ಟೆ ತಗೊಂಡೋಗ್ ಕೊಟ್ಬಿಡಿ ಮಗಿಗೆ. ಅಲ್ಲ ಕಣೆ, ಅಲ್ಲ ಮಗಿಗೆ ಎಂತ ಬಟ್ಟೆ ಇಷ್ಟ ಆಯ್ತದೋ ಏನೋ, ನಾವು ಸುಮ್ನೆ ತಗೊಂಡೋಗ್ಬಿಟ್ರೆ ಹೆಂಗೆ? ಬಿಡು, ಇಲ್ಲಾಂದ್ರೆ ಒಂದ್ 2,000 ರೂಪಾಯಿ ಕೈ ಕೊಟ್ಬಿಡ್ತೀನಿ. ರೀ ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡಿ, ಹೆಂಗಿದ್ರು ಅಲ್ಲಿಗೆ ಹೋಯ್ತಿರಲ್ಲ, ಹೋಗ್ಬಿಟ್ಟು ಅಲ್ಲೇ ಎಲ್ಲಾರು ಬಟ್ಟೆ ಅಂಗಡಿ ಇದ್ರೆ ನಮ್ ಗೀತನ್ನೇ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಜೊತೆ ಬಟ್ಟೆ ತೆಗೆದು ಕೊಟ್ಬಿಡಿ. ಹಂಗಂತೀಯ? ಸರಿ ಆಯ್ತು ಬಿಡು, ಹೋಗ್ಲಿ, ಏನೋ ಮಾಡಿದ್ರಾಯ್ತು. ಹೋಗೋ ಮಾರಯ್ಯ, ಫಸ್ಟ್ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು. ನಾನ್ ಕೇಳಿ ಎಷ್ಟೊತ್ತಾಯ್ತು ಕಾಫಿ ಕೊಡು ಅಂತ, ನೀನ್ ನೋಡಿದ್ರೆ ಮಾತಾಡಿತ ನಿಂತ್ಕೊಬಿಡ್ತೀಯಪ್ಪ. ಅಯ್ಯೋ, ಏನ್ ಕಾಫಿ 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 ಅಂತೀರಿ? ಸರಿ ಆಯ್ತು, ಇರಿ ತಗೊಂಬರ್ತೀನಿ. ಸರಿಯಪ್ಪ, ಹಂಗಾದ್ರೆ ನಾನು ಹೊಲ್ದತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯ್ತು, ಹೋಗ್ಬಿಟ್ಟು ಬರೋದು.